ಗುಡ್ ಮಾರ್ನಿಂಗ್. ನಾವು ಆಕ್ಚುಲಿ ಒಂದು 4 ಜನ ಇವತ್ತು ಮೈಸೂರು ಹೋಗ್ತಾ ಇದೀವಿ. KRS ಬ್ಯಾಕ್ ವಾಟರ್ಸ್. ಸೊ ಪ್ಲಾನ್ ಕಂಪ್ಲೀಟ್ ಇದೆ ಬ್ಯಾಕ್ ವಾಟರ್ಸ್ ಹೋಗೋದಕ್ಕೆ. ಸೊ ನೋಡೋಣ ಏನಾಗುತ್ತೆ ಅಂತ. ಒಬ್ರಿಗಂತೂ ಕಾಯ್ತಾ ಇದೀವಿ, ಇನ್ನ ಬಂದಿಲ್ಲ. ಸೊ ಆಲ್ಮೋಸ್ಟ್ ಒಂದು 3/4 ಗಂಟೆ ಆಯ್ತು ಕಾಣುತ್ತೆ. ಕಾಯೋದು ಒಂದೇ ದೊಡ್ಡ ಹಿಂಸೆ. ಏನ್ ಬ್ರೋ? ನಿಜ ಅದು ನಿಜನೇ. ಸೊ ಹೀಗೆ ಒಬ್ಬೊಬ್ರು ಒಂದೊಂದು ವೆರೈಟಿ ಬಂದ್ಬಿಡಿ. ಸೊ ಅಲ್ಲಿ ಒಬ್ರು ಕಾಯ್ತಾ ಇದೀವಿ. ಅವ್ರು ಬಂದಿದ ತಕ್ಷಣ ನಾವಿನ್ನೇನು ಹೊರಡೋದೆ. ಲೇಟ್ ಆಗ್ಬಿಡ್ತು. ಆಕ್ಚುಲಿ ಬೆಳಿಗ್ಗೆನೆ ಬರ್ಬೇಕಿತ್ತಾಯ್ತಾ. ಮಳೆ ಬೇರೆ ಜೋರಿದೆ ನೋಡಿ. ಹಾ, ವೆರಿ ಗುಡ್. ನಮಸ್ಕಾರಗಳು. ಏನ್ ಮಾಡ್ಲಿ, ಟ್ರಿಪ್ಪಿಗೋಸ್ಕರ ಫ್ರೆಂಡ್ಸಿಗೋಸ್ಕರ ಮಾಡ್ಲೇಬೇಕಲ್ವಾ. ಸ್ಪೆಷಲ್ ಆಗಿ ಫೋಟೋ ಹೊಡಿಬೇಕು ಅಂತ ನೋಡಿ. ಸೋಮನಾಥೇಶ್ವರ ಟೆಂಪಲ್ ಇದು. ದಿಸ್ ಇಸ್ ದ ಪಾರ್ಕಿಂಗ್ ಲಾಟ್. ಅಂಡ್ ಇದು ಬಂದು ಬ್ಯಾಕ್ ವಾಟರ್ಸ್. ತುಂಬಾ ಕಮ್ಮಿ ಇದೆ ನೀರು ಈ ಸತಿ. ಬೇಸಿಗೆ ಅಲ್ವಾ, ಬೇಸಿಗೆಲ್ಲ ಆಗಿದ್ರಿಂದ ಸ್ವಲ್ಪ ನೀರು ಕಮ್ಮಿ ಇದೆ. ಅದಾದ್ರೆ ಫುಲ್ ನೀರು ಇರೋದು ಗಂಟ. ನೈಸ್ ಪ್ಲೇಸ್. ಆಕ್ಚುಲಿ ಆ ಕಡೆ ಎಲ್ಲೋ ದಾರಿ ಇದೆ. ಸೊ ಅಲ್ಲಿ ಹೋದ್ರೆ ಗಾಡಿ ತಗೊಂಡು ಅಲ್ಲಿ ಗಂಟ ಹೋಗ್ಬೋದು. ಸೊ ಎಲ್ಲಿದೆ ಲೊಕೇಶನ್ ಅಂತ ಗೊತ್ತಿಲ್ಲ. ಸೊ ಅಲ್ಲೆಲ್ಲ ರೋಡ್ ಇದೆ. ಸೊ ವಿಲ್ ಫೈಂಡ್ ಔಟ್ ಅಂಡ್ ಅಲ್ಲಿಗೆ ಹೋಗೋಕ್ಕಿರೋ ವ್ಯವಸ್ಥೆ ನೋಡ್ತೀವಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹೇಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್? ಏನಕ್ಕೆ ಬ್ರೋ ಚೆನ್ನಾಗಿಲ್ಲ? ಎಲ್ಲ ಲೊಕೇಶನ್ ಈ ಲೊಕೇಶನ್ ಬೋರಿಂಗ ಇಲ್ಲ ಟೋಟಲಿ ಒಂದು ವ್ಯವಸ್ಥೆ ಬೋರಿಂಗ? ಏನ್ ಬೋರಿಂಗ್? ಬರೋ ವ್ಯವಸ್ಥೆ ಒಂದು ಎಂಜಾಯ್ಮೆಂಟ್ ಇಲ್ಲ ಏನಾಗಿ. ಅದಕ್ಕೆ ಹೇಳೋದು ಸ್ವಲ್ಪ ಫನ್ ಲವಿಂಗ್ ಪೀಪಲ್ಸ್ ಆಗಬೇಕು. ಒಬ್ಬೊಬ್ರು ಇರ್ತಾರೆ ಬ್ರೋ ಲೈಫಲ್ಲಿ, ಏನ್ ಮಾಡಕ್ಕಾಗಲ್ಲ. ಏನದ ಸರ್ಟನ್ ಪೀಪಲ್ ಇರ್ತಾರೆ ಆಯ್ತಾ. ಲೆಟ್ಸ್ ಸಿ. ನಾವಿಲ್ಲಿ ಆಕ್ಚುಲಿ ಈ ಲೊಕೇಶನ್ ಬಂದಿದೀವಿ. ಯಾವ್ದು ಗೊತ್ತಾ? ಸೋಮನಾಥೇಶ್ವರ ಟೆಂಪಲ್ ಆಯ್ತಾ, ಬ್ಯಾಕ್ ರೋಡ್ ಅಲ್ಲಿ ಇರೋದು. ಅಂಡ್ ಇದು ಪಾರ್ಕಿಂಗ್ ಏರಿಯಾ. ಅಂಡ್ ಇದು ಬ್ಯಾಕ್ ವಾಟರ್. ಇದ್ರ ಒಳಗಡೆ ಆಕ್ಚುಲಿ ಟೆಂಪಲ್ ಇತ್ತು ಮೊದಲು. ಸೊ ತೆಗೆದು ಈ ಕಡೆ ಹೊರಗಡೆ ಹಾಕಿದ್ದಾರೆ. ಅಂಡ್ ನೈಸ್ ಪ್ಲೇಸ್ ಟು ವಿಸಿಟ್. ನಾನು ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬಾ ಟೈಮಿಂದ ಪ್ಲಾನ್ಗಳು ಮಾಡ್ತಾ ಇದ್ದೀನಿ, ಬರ್ಬೇಕು ಅಂದ್ಬಿಟ್ಟು. ಸೊ ಒಂದು ನೈಸ್ ಸೆಟ್ ಆಫ್ ಫ್ರೆಂಡ್ಸ್ ಸಿಕ್ಕಿಲ್ಲ ಬರೋದಕ್ಕೆ. ಸೊ ಇವ್ರು ಈ ಸತಿ ಸಿಕ್ಕಿದ್ರು. ಲೈಕ್ ತುಂಬಾ ದಿನದಿಂದ ಪ್ಲಾನ್ ಮಾಡಿದ್ವಿ. ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದೀವಿ ಇವತ್ತು. ಸೊ ಎಕ್ಸಿಕ್ಯೂಟ್ ಮಾಡಿ ನಾನು ಇರೋರು 3 ಜನ ಬಂದಿದ್ವಿ. ಇನ್ನೊಬ್ರು ಇದ್ದಾರೆ, ಅವ್ರು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ. ಯಾಕೆ ಅಂತ ನೀವು ಕೇಳ್ಬೇಡಿ ಅಷ್ಟೇ. ಏನ್ ಮಾಡಿದ್ರು? ಹೋಗೋಣ. ಎಲ್ಲಿಗೆ? ಬ್ಯಾಕ್ ವಾಟರ್ಗೆ ಹೋಗ್ಬೇಕು ಅಂತ ಇಲ್ಲಿ ನೀವು ಟೆಂಪಲ್ ಹತ್ರನೇ ಸೇರ್ಕೊಂಡೆ. ಬ್ರೋ ಪ್ರಸನ್ನ, ವಾಟ್ಸ್ ಇನ್? ಹೋಗ್ಬೇಕಾ ಬೇಡವಾ? ಮನೆಗೆ ಹೋಗುವ. ಬ್ಯಾಕ್ ವಾಟರ್ ಹೋಗ್ಬೇಡವಾ? ಇಲ್ಲಿ ಗಾಡಿನೇ ಇಲ್ವಲ್ಲ. ಗಾಡಿಯವರೇ ಬಂದಿಲ್ಲ ಬ್ರೋ. ದೇವರೇನೋ ಕಾಲ್ ಕೊಟ್ಟಿದಾರೆ, ಅದನ್ನ ನಡ್ಕೊಂಡು ಅಲ್ಲಿ ಗಂಟ ಹೋಗಕ್ಕಾಗತ್ತಾ? ನೀವೇ ಹೇಳಿ ಆಯ್ತಾ. ನಡ್ಕೊಂಡು ಹೋಗೋಣ. ನಮ್ ಫ್ರೆಂಡ್ ಇನ್ನೊಬ್ರು ಇದ್ದಾರೆ. ಅವ್ರು ಏನ್ ಮಾಡಿದಾರೆ, ಗಾಡಿ ತಗೊಂಡು ಏನೋ ತಗೊಂಬರಕ್ ಹೋಗಿದ್ದಾರೆ. ಏನ್ ತಗೊಂಡ್ಬರಕ್ ಹೋಗಿದ್ದಾರೆ ದೇವ್ರಿಗೆ ಗೊತ್ತು. ಎಳ್ನೀರು ಕುಡ್ಬಿಟ್ಟು ತಣ್ಣಗಾಗಬೇಕು ಅಂದ್ಬಿಟ್ಟು ಎಣ್ಣೆ ತಗೊಂಡ್ಬರಕ್ ಹೋಗಿದ್ದಾರೆ. ಸೊ ಸದ್ಯಕ್ಕೆ ಗಾಡಿ ಇಲ್ಲ. ನಾವು ವೇಟ್ ಮಾಡ್ತಾ ಇದೀವಿ. ಸೊ ಇದೆಲ್ಲ ಆದ್ರೆ ಇಲ್ಲಿಂದ ಬ್ಯಾಕ್ ವಾಟರ್ಸ್ ಹತ್ರ ಡ್ರೈವ್ ಹೋಗ್ಬೇಕು. ನೋಡೋಣ ಅಲ್ಲಿ ಯಾವ ತರ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಲ್ಲಿ. ನಾವು ಆಕ್ಚುಲಿ ಏನ್ ಗೊತ್ತಾ, ನಾವು ಜಿಮ್ ಅಲ್ಲಿ ಫ್ರೆಂಡ್ಸ್ ಗಳಾಯ್ತಾ. ಸೊ ಇನಿಷಿಯಲಿ ಬಂದಾಗ ನಾನ್ ಇವನ್ ಜೊತೆ ಮಾತಾಡ್ತಿದ್ದಿಲ್ಲ, ಅವನ್ ಜೊತೆ ಮಾತಾಡ್ತಿದ್ದಿಲ್ಲ. ವಿ ಯೂಸ್ ಟು ಜಸ್ಟ್ ಸ್ಮೈಲ್ ಅಷ್ಟೇ. ಅಂದ್ರೆ ಅಲ್ಲ ಬ್ರೋ, ನಾವು ಮಾತಾಡ್ತಿದ್ವಾ? ಲೈಕ್ ಏನೂ ಇಲ್ಲ, ನಮ್ ಪರಿಚಯನೇ ಇಲ್ಲ. So it's been like 4 to 5 months ಅಷ್ಟೇ. So we got connected. It's all about vibes.
ಕಂಫರ್ಟೇಬಲ್ ಹೇಳಿ. ಆದ್ರೆ ಒಬ್ಬೊಬ್ರು ಜನರು ಇರ್ತಾರೆ, ನೀವು ಅವ್ರಿಗೆ ಎಷ್ಟೇ ಪರಿಚಯ ಇದ್ರು ಏನೇ ಇದ್ರು ಸೊ ಅದೊಂದು ಕನೆಕ್ಟಿವಿಟಿ ಆಗಲ್ಲ. ಎಲ್ರ ಜೊತೆ ನಾವ್ ಯಾವತ್ತೂ ಕನೆಕ್ಟ್ ಆಗಕ್ ಆಗಲ್ಲ. ಸೊ ಅದು ನನಗೆ ಆಕ್ಚುಲಿ ನಿಮ್ಮ ಹತ್ರ ಹೇಳ್ಬೇಕು ಅಂತ ಅನ್ನಿಸ್ತು. ಸೊ ದಟ್ಸ್ ವೈ ಥಾಟ್ ಆಫ್ ಮೇಕಿಂಗ್ ಅ ವಿಡಿಯೋ ಅಬೌಟ್ ಇಟ್. ಓಕೆ, ಮತ್ತೊಂದೇನ್ ವಿಷಯ ಗೊತ್ತಾ, ಇಲ್ಲಿ ಬ್ಯಾಕ್ ವಾಟರ್ಸ್ ಇದೆ ಈ ಕಡೆ. ಸೊ ಈ ಕಡೆ ಬಂದ್ರೆ ಟೆಂಪಲ್ ಇದೆ. ಸೊ ಇಷ್ಟು ಒಳ್ಳೆ ಜಾಗನ ನೋಡಿ, ನಮ್ ಜನರು ಯಾವ ತರ ಕಚ್ರೆಲ್ಲ ಮಾಡಿ, ಕಚ್ರೆಲ್ಲ ಹಾಕಿ, ಸುಟ್ಟಾಕಿ ಗಲೀಜ್ ಮಾಡ್ತಾರೆ. ಸೊ ಇದ್ ಮಾತ್ರ ಅಲ್ಲ, ಅಲ್ಲೂ ನೋಡಿ, ಎಲ್ಲ ಕಡೆ ನೋಡಿ ನೋಡಿ ಯಾವ ರೇಂಜಿಗೆ ಗಲೀಜ್ ಮಾಡಿದ್ದಾರೆ ಅಂದ್ರೆ ಆ ರೇಂಜಿಗೆ ಗಲೀಜ್ ಮಾಡಿದ್ದಾರೆ. ನಮ್ ಜನರು ಯಾವಾಗ ಬುದ್ಧಿ ಬರುತ್ತೆ ಅನ್ನೋದು ನಮ್ಗೆ ಇನ್ನೂ ಅರ್ಥ ಆಗಿಲ್ಲ. ನಾವ್ ಯಾರೇ ಏನೇ ಕ್ಲೀನ್ ಮಾಡ್ಲಿ, ಏನೇ ಮಾಡ್ಲಿ, ಎಷ್ಟೊಂದ್ ಜನ ಕಷ್ಟಪಟ್ಟು ಕ್ಲೀನ್ ಮಾಡೋದಾಗ್ಲಿ, ಅವ್ರದ್ದು ಟೈಮ್ ವೇಸ್ಟ್ ಮಾಡಿ, ಅವ್ರ ದುಡ್ಡು ವೇಸ್ಟ್ ಮಾಡಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದ್ರು ಸ್ವಲ್ಪ ಜನರು ಇದ್ದಾರೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ಬುದ್ಧಿ ಬರಲ್ಲ ಅಂದ್ಮೇಲೆ ಬರಲ್ಲ. ಸೊ ಹೊರಗಡೆದೆಲ್ಲ ನೀವೆಲ್ಲ ಬರ್ತೀರಾ, ಸ್ವಲ್ಪ ಇನಿಷಿಯೇಟಿವ್ ತಗೊಳ್ಳಿ, ಕ್ಲೀನ್ ನಿಮ್ಮ ಏರಿಯಾನ ನೀವು ಕ್ಲೀನ್ ಇಟ್ಕೊಳ್ಳಿ. ನೈಸ್. ಅಂದ್ರೆ ಒಳ್ಳೆ ಜಾಗದಲ್ಲಿ ಓಡಾಡೋದು, ಒಳ್ಳೆ ಜಾಗದಲ್ಲಿ ಉಸಿರಾಡೋದು ಇಟ್ಸ್ ಬೆಟರ್ ಥಿಂಗ್. ಅದರ್ವೈಸ್ ದಿಸ್ ಲುಕ್ಸ್ ವರ್ಸ್ಟ್. ಆಯ್ತಾ, ಬ್ಯಾಕ್ವಾಟರ್ಸ್ ಹತ್ರ ಬಂದಿದ್ದೀವಿ ಆಲ್ಮೋಸ್ಟ್. ಆಯ್ತಾ, ಬ್ಯಾಕ್ವಾಟರ್ಸ್ KRS ಬ್ರೋ, ಚೆನ್ನಾಗಿದೆ ಲೊಕೇಶನ್. ಓಕೆ, ಇದು ಓಕೆ ಓಕೆ. ಅದೇ ಮಳೆಗಾಲದಾಗ ಬಂದ್ರೆ ಫುಲ್ ಆಗ್ಬಿಡೋದು. ಅಲ್ಲಡೆ ಹೋಗಿದ್ ಕಡೆ ಎಲ್ಲ ಮಲ್ಕೊತಾನೆ, ತೆಪ್ಪ ಸಿಕ್ಕಿದ್ರೆ ಅದು ಮಲ್ಕೊತಾನೆ, ಕಲ್ ಮೇಲೂ ಮಲ್ಕೊತಾನೆ. ಇವನೊಂಥರ ಸುಖ ಪುರುಷ. ಯಾವಣ್ಣ ನಿಮ್ದು? ಕೊಳ್ಳೇಗಾಲ. ಹೋಗ್ ಕೊಳ್ಳೇಗಾಲದವ್ರು ಇರು, ಹಿಂಗೆಲ್ಲ ಬಂದು ತೆಪ್ಪದಲ್ಲೆಲ್ಲ ಮಲ್ಕೊಂಡ್ಬಿಡ್ತಾರೆ. ಭಯಂಕರ ಐಟಮ್ ಇವ್ರು. ಬ್ಯಾಕ್ವಾಟರ್ಸ್ ಸಕ್ಕತ್ತಾಗಿದೆ ನೀರು, ಆದ್ರೆ ಕಮ್ಮಿ ಇದೆ. ಬಟ್ ಮಳೆಗಾಲದಲ್ಲಿ ಬಂದ್ರೆ ಆಲ್ಮೋಸ್ಟ್ ಆ ಬೆಟ್ಟ ಗುಡ್ಡ ಎಲ್ಲ ಕಾಣ್ತಿದೆ ನೋಡಿ, ಬೆಟ್ಟ ಗುಡ್ಡ ಎಲ್ಲ ಕಾಣ್ತಿದೆಯಲ್ಲ, ಅಲ್ಲಿ ಗಂಟ ನೀರು ಇರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಕಮ್ಮಿನೇ. ಬಟ್ ಕಮ್ಮಿ ಇರೋ ಟೈಮಲ್ಲಿ ಬಂದ್ರೆ ಇಲ್ಲೆಲ್ಲ ಬೆಟರ್ ಇರುತ್ತೆ. ಅಂದ್ರೆ ಓಡಾಡಕ್ ಜಾಗ ಇರುತ್ತೆ, ಅಷ್ಟೊಂದು ನೀರಿರಲ್ಲ, ಎಲ್ಲ ಕಡೆ ಆಕ್ಸೆಸಿಬಿಲಿಟಿ ಇರುತ್ತೆ. ವೆರಿ ನೈಸ್ ಪ್ಲೇಸ್.